ನಮಸ್ಕಾರ ಫ್ರೆಂಡ್ಸ್, ಇದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಏನಂತ ಥಂಬ್ಲೈನ್ ನೋಡೇ ಅಂದ್ಕೊಂಡಿರ್ಬೋದು. ಸೊ ಅಫ್ಕೋರ್ಸ್ ಮೀಶೋ ಬ್ಲಾಗ್, ಮೀಶೋ ಹಾಲ್ ಏನಂತಾರೆ ಎಲ್ಲ. ಸೊ ನೋಡಿ, ನಾನಂತೂ ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ, ಅದೆಲ್ಲ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇನ್ಕ್ಲೂಡಿಂಗ್ ನನ್ನ ಕರ್ಟನ್ ಕೂಡ ಮೀಶೋದೆ. ಆ್ಯಂಡ್ ಸ್ವಲ್ಪ ಮನೆ ಐಟಮ್ಸು ಅದು ಇದು ತರಿಸಿದ್ದೀನಿ. ಎಲ್ಲ ನನ್ನ ದುಡ್ಡಿಂದಲೇ ತರಿಸಿರೋದು. ಇದೇನು ಏನಂತಾರದು ಹೇಳೋಕ್ಕೆ ಬರ್ತಿಲ್ಲಲ್ಲ. ಸೊ ಪ್ರಮೋಷನ್ ವಿಡಿಯೋ ಅಂತೂ ಅಂದ್ಕೊಬೇಡ್ರಿ, ಬಟ್ ನನಗೆ ಹೆಲ್ಪ್ ಆಗಿದೆ ಅಲ್ವಾ. ಸೊ ನನಗೆ ನನ್ನ ಬ್ಲಾಗ್ ನೋಡ್ತಿರೋರಿಗೆ ಹೆಲ್ಪ್ ಆಗಲಿ ಅಂತ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ನೀವು ಏನೇನಂತ ಹೇಳ್ತೀನಿ ಒನ್ ಬೈ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನು ವೇರ್ ಮಾಡಿರುವಂಥ ಡ್ರೆಸ್ಸೇ ಜಸ್ಟ್ ನಾನಿಲ್ಲಿ ರೇಟನ್ನು ಹಾಕಿರ್ತೀನಿ, ಫೋಟೋಸ್ನೂ ಅಟ್ಯಾಚ್ ಮಾಡಿರ್ತೀನಿ. ಆ್ಯಂಡ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೂಡ ಕೊಟ್ಟಿರ್ತೀನಿ. ಸೊ ನೀವು ಈಸಿಯಾಗಿ ಹೋಗಿ ಬೈನ ಮಾಡ್ಬೋದು. ನಾನು ಇವತ್ತು ಹಾಕಿರುವಂಥ ಡ್ರೆಸ್ ಜಸ್ಟ್ 196 ರೂಪೀಸ್. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಅಂಬ್ರೆಲಾ ಮತ್ತು ಸೈಡ್ ಕಟ್ಟು ಅಲ್ಲ, ಅಂಬ್ರೆಲಾ ಡ್ರೆಸ್ಸು ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಡ್ರೆಸ್ ಮಾತ್ರ ಸೂಪರ್ ಆಗಿದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಕರ್ಟನ್. ಸೊ ನೋಡ್ಬೋದು ನೀವು, ಕರ್ಟನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಪೇರ್ ಆಫ್ 2 ತೊಗೊಂಡಿದ್ದೀನಿ ನಾನು ಕರ್ಟನ್ನು. ಇದ್ರದ್ದು ಲಿಂಕ್ ಕೂಡ ಹಾಕಿರ್ತೀನಿ, ಎಲ್ಲದ್ರದ್ದು ಲಿಂಕ್ನ ನಾನು ಅಟ್ಯಾಚ್ ಮಾಡಿರ್ತೀನಿ. ಸೊ ನೀವು ಈಸಿಯಾಗಿ ಬೈನ ಮಾಡ್ಬೋದು. ಎಲ್ಲ ಥರ ಪ್ರಾಡಕ್ಟ್ ಸಿಗುತ್ತೆ ಫ್ರೆಂಡ್ಸ್. ಈ ಥರದ ಪ್ರಾಡಕ್ಟ್, ಈ ಥರ ಐಟಮ್ಸ್ ಸಿಗಲ್ಲ ಅಂತ ಹೇಳಂಗೆ ಇಲ್ಲ. ಕರ್ಟನ್ ಓಕೆ, ನಾನು ಇಲ್ಲೇ ಯಾಕೆ ಕೂತ್ಕೊಂಡೆ ಅಂದರೆ ಕರ್ಟನ್ ಮತ್ತೆ ತೆಗಿಯೋಕ್ಕಾಗಲ್ಲಲ್ಲ. ಸೊ ಕರ್ಟನ್ ತೋರಿಸೋಣ ಅಂತ ಇಲ್ಲೇ ಕೂತೆ ನಾನು. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು. ಸೂಪರ್ ಆಗಿದೆ ಫ್ರೆಂಡ್ಸ್, ಸೂಪರ್. ಆ್ಯಂಡ್ ಸೆಕೆಂಡ್ ಐಟಮ್ ಏನು ಅಂದರೆ ಮಾಪ್. ಇದು ಕೂಡ ತರಿಸಿದ್ದೀನಿ, ನಾನು ಆಲ್ರೆಡಿ ಫಿಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನನ್ನ ಹತ್ರ ಟಬ್ ಇತ್ತು, ಓಕೆನಾ. ಸೊ ನನ್ನ ಹತ್ರ ಟಬ್ ಇತ್ತು, ಹಾಗಾಗಿ ಸ್ವಲ್ಪ ಹಾಗಾಗಿ ನಾನು ಇದು ಅಷ್ಟೇ ತರಿಸ್ಕೊಂಡೆ. ಇದ್ರ ಜೊತೆಗೆ ಅದು ಕೊಡು ಜಗನ್, ಒಂದು ನಿಮಿಷ ಮೆಲ್ಲಕ್ಕೆ. ಇದು ಫುಲ್ಲು ಸೆಟ್ಟು ಜಸ್ಟ್ 180 ರೂಪೀಸ್ ಆರ್ 190 ರೂಪೀಸಿಗೆ. ಇದು ಈ ಥರ ರೊಟೇಟ್ ಕೂಡ ಆಗುತ್ತೆ. ಇದು ಸೇಮ್ ನಾವು ಅಂಗಡಿಯಲ್ಲಿ ಯಾವ ಥರ ತೊಗೊತೀವೋ ಅದೇ ಥರ. ಆ್ಯಂಡ್ ಇನ್ನೊಂದು ಫ್ರೀ ಕೂಡ ಕೊಟ್ಟಿದ್ದಾರೆ. ಅಂಗಡಿಯಲ್ಲಿ ತೊಗೊಂಡ್ರೆ ಫ್ರೀ ಮಾತ್ರ ಸಿಗ್ತಿದ್ದಿಲ್ಲ. ಸೊ ನಮ್ಮ ಮೀಶೋನಲ್ಲಿ ಫ್ರೀನ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಆಲ್ರೆಡಿ ನಾವು ಒಂದು ಸತಿ ಯೂಸ್ ಮಾಡಿದ್ದೀನಿ, ಚೆನ್ನಾಗಿದೆ. ಸೊ ಇದ್ರದ್ದು ಲಿಂಕ್ ನಾನು ಇಲ್ಲಿ ಸೈಡಿಗೆ ಫೋಟೋನ ಹಾಕಿರ್ತೀನಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಓಕೆನಾ. ಅಂದರೆ ಇವತ್ತೆಲ್ಲ ಒಂಥರ ಮಿಕ್ಸ್. ಲಾಸ್ಟ್ ಟೈಮ್ ನಿಮಗೆ ಬರೇ ಬಟ್ಟೆದೇ ತೋರಿಸಿದ್ದೆ, ಇವತ್ತು ಮನೆ ಐಟಮ್ಸು ಮತ್ತು ಬಟ್ಟೆಗಳು ಎಲ್ಲ ಸೇರಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಥರ್ಡ್ ಒನ್ ಈ ಟೀ ಶರ್ಟು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿದೆ. 5XL ಸೂಪರ್ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ. ಎಷ್ಟು ಸತಿ ವಾಶ್ ಮಾಡಿದ್ರು ಏನಾಗಲ್ಲ, ಕಲರ್ ಹೋಗಲ್ಲ, ಮೇನ್ ಕಲರ್ ಶೇಡ್ ಆಗಲ್ಲ. ತುಂಬಾ ಚೆನ್ನಾಗಿದೆ, ಸೂಪರ್. ಹೈಲಿ ರೆಕಮೆಂಡೆಡ್. ಮನೇಲಿ ಹಾಕೋಬೋದು, ಇಲ್ಲ ಜರ್ನಿ ಮಾಡ್ತಾನೆ ಹಾಕೋಬೋದು, ಯಾವಾಗಾದರೂ ಹಾಕೋಬೋದು. ಅಂದರೆ ಏನು ಗೊತ್ತಾ, ಜಸ್ಟ್ 240 ರೂಪೀಸ್. ಅಂದರೆ ಏನು ಗೊತ್ತಾ, ನಾವು ದಪ್ಪ ಆಗಿಬಿಟ್ಟಿರ್ತೀವಿ. ಸೊ ನಮಗೆ ಈ ಥರ ಡ್ರೆಸ್ ಹಾಕೋಣದೇ ಇಲ್ಲೇನೋ ಅಂತ ಅನಿಸ್ಬಿಟ್ಟಿರ್ತಾರೆ. ನಾನಂತೂ 2 ಮಕ್ಕಳಾದಾಗಿಂದ ಫುಲ್ ದಪ್ಪ ಆಗಿಬಿಟ್ಟಿದ್ದೀನಿ. ಸೊ ಹಾಕೊತೀವ ಇಲ್ಲ ಅನ್ನೋದೊಂಥರ ಆಗುತ್ತೆ. ಬಟ್ ಮೀಶೋನಲ್ಲಿ ನಾವಲ್ಲ 10XL ಇದ್ರೂ ಅವರಿಗೂ ಬಟ್ಟೆ ಸಿಗುತ್ತೆ. ಅಷ್ಟು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸೂಪರ್ ಆಗಿದೆ ಮೀಶೋದಂತರೂ. ಸೊ ಸೆಕೆಂಡ್ ಒನ್ ಫ್ರೆಂಡ್ಸ್, ಫೋರ್ತ್ ಒನ್ ಈ ಟಾಪು. ಇದು ಕೂಡ ತುಂಬಾ ಚೆನ್ನಾಗಿದೆ. ನಾನು ಇಲ್ಲಿ ಫೋಟೋನ ಅಟ್ಯಾಚ್ ಮಾಡ್ತೀನಿ, ನೋಡ್ಬೋದು ನೀವು. ಸೂಪರಾಗಿ ಬಂದಿದೆ.
ನೋಡ್ಬೋದು. ಇದ್ರ ಲಿಂಕು ಎಲ್ಲ ನಾನು ಡಿಸ್ಕ್ರಿಪ್ಷನ್ನೇ ಹಾಕಿರ್ತೀನಿ. ಬಟ್ಟೆನೂ ಅಷ್ಟೇ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿದೆ. ಬಟ್ಟೆ ಮಾತ್ರ ಹೈಲಿ ರೆಕಮೆಂಡೆಡ್ ಅಂತಲೇ ಹೇಳ್ಬೋದು. ಇವಾಗ ಸಮ್ಮರಿಗಂತೂ ಕಾಟನ್ ಹಾಕಲೇಬೇಕು ಅನಿಸುತ್ತೆ, ಕಾಟನ್ ಬಟ್ಟೆಗಳೇ ತೊಗೋಬೇಕು ಅನಿಸುತ್ತೆ. ಸೊ ಹೈಲಿ ರೆಕಮೆಂಡೆಡ್. ಆಮೇಲೆ ಸಿಂಪಲ್ ಫಂಕ್ಷನ್ಸಿಗೂ ಆರಾಮ್ಸೆ ಹಾಕ್ಕೊಂಡು ಹೋಗ್ಬೋದು. ನಾನೆಲ್ಲ ಹಾಕಿ ನೋಡೋಣ ಅಂದ್ಕೊಂಡೆ, ಬಟ್ ತುಂಬ ಲೆಂತಿ ಆಗುತ್ತಲ್ಲ. ನೆಕ್ಸ್ಟ್ ಟೈಮ್ ಇನ್ನೂ ಒಂದು 3 ಟಾಪ್ ಬರೋದಿದೆ, ಅದು ಬಂದಮೇಲೆ ನಿಮಗೆ ನಾನು ಹಾಕ್ಕೊಂಡು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ 5th ಒನ್, ಇದು ಶಾರ್ಟ್ ಟಾಪ್ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಪ್ರಿಂಟ್ ಅದೆಲ್ಲ, ಫ್ಲವರ್ ಡಿಸೈನು, ಫ್ಲೋರಲ್ ವರ್ಕು ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಮಸ್ತಿದೆ ಅಂದರೆ ಮಸ್ತಿದೆ. ಈ ಥರ ನಾವು ಪ್ಲಾಜಾ ಪ್ಯಾಂಟೆಲ್ಲ ಹಾಕಿದಾಗ ಇಲ್ಲ ಜೀನ್ಸ್ ಹಾಕಿದಾಗೂ ಹಾಕೋಬೋದು, ಮಸ್ತ್ ಕಾಣುತ್ತೆ. ಸೂಪರ್ ಆಗಿದೆ. ಇದ್ರ ರೇಟ್ ಕೂಡ ಜಸ್ಟ್ 300 ಸಮಥಿಂಗ್ ಇದೆ. ನಾನು ಇಲ್ಲಿ ಸೈಡಿಗೆ ಹಾಕಿರ್ತೀನಿ, ಅಂದರೆ ತುಂಬ ದಿನ ಆಯ್ತಲ್ವಾ, ಹಾಗಾಗಿ ನೆನಪಾಗಿಲ್ಲ. ತುಂಬ ದಿನ ಮೀನ್ಸ್ 1 ಮಂತ್ ಆಯ್ತು ಅಷ್ಟೇ, ಬಟ್ ನಾನೆಲ್ಲ ನಿಮಗೆ ವಿಡಿಯೋ ಮುಖಾಂತರ ತಿಳಿಸೋಣ ಅಂತ ಹಾಗೆ ಇಟ್ಟಿದ್ದೆ. ಆ್ಯಂಡ್ ನೆಕ್ಸ್ಟ್ ಈ ಪ್ಲಾಜಾ ಪ್ಯಾಂಟ್ ಫ್ರೆಂಡ್ಸ್, ಈಗ ನಾವು ಟ್ರಾವೆಲ್ ಮಾಡ್ತಾನ ಟೈಟ್ ಪ್ಯಾಂಟ್ಸ್ಗಳು ಹಾಕಲಿಕ್ಕೆ ಇಷ್ಟ ಆಗಲ್ಲ. ಸೊ ಅಂಥ ಟೈಮಲ್ಲಿ ಈ ಥರ ಪ್ಯಾಂಟ್ಸ್ನ ಯೂಸ್ ಮಾಡ್ಬೋದು. ಸೊ ಇದು ಪ್ಯಾಕ್ ಆಫ್ 2 ಬರುತ್ತೆ. ಇದು ಒಂದು, ಆ್ಯಂಡ್ ಈ ಕಲರ್ ಒಂದು. ಎಷ್ಟು ಚೆನ್ನಾಗಿದೆ, ಫ್ರೀಯಾಗಿ ನೋಡ್ಬೋದು ನೀವು. ಇದು ಒಂದಕ್ಕೆ ನಾನು ಮಾರ್ಕೆಟಲ್ಲಿ ಕೇಳಿದಾಗ ಒಂದಕ್ಕೆ 300 ಹೇಳಿದರು, ಬಟ್ ಮೀಶೋನಲ್ಲಿ 2ಕ್ಕೆ 340 ರುಪೀಸು. 2ಕ್ಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಮಸ್ತಿದೆ. ಆಮೇಲೆ ಬಟ್ಟೆ ಏನೂ ಆಗಲ್ಲ, ಸ್ಟ್ರೆಚಬಲ್ ಇದೆ, ಸೂಪರಾಗಿದೆ. ಜರ್ನಿ ಮಾಡ್ತಾನೆ, ಆಮೇಲೆ ಮನೆಯಲ್ಲೇ ಇದ್ರ ಮೇಲೆ ಟೀ ಶರ್ಟ್ಸ್ ಹಾಕೋಬೋದು ಆರಾಮಾಗಿ. ಮನೆಯಲ್ಲಿ ನೈಟಿ ಹಾಕೊಂಡು ಹೋಗ್ಕೊಂಡು ಬೇಜಾರಾಗಿರುತ್ತೆ ಅಂದ್ರೆ ಆರಾಮ್ ಟೀ ಶರ್ಟ್ಸ್ ಹಾಕೊಂಡು, ಎಲಿಫೆಂಟ್ ಪ್ಯಾಂಟ್ ಅಂತಾರಲ್ಲ, ಸೊ ಆ ಥರ ಪ್ಯಾಂಟ್ಸ್ಗಳು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದು ಬೆಡ್ಶೀಟ್ ಜಮ್ಖಾನ ಅಂತೀನಿ, ಅಂದರೆ ಮೊನ್ನೆ ಒಂದು ಜಮ್ಖಾನ ನಾನು ತಗೊಂಡೆ. ಸೊ ಹಾಗಾಗಿ ಸೂಪರಾಗಿದೆ ಫ್ರೆಂಡ್ಸ್. ಇದಂತರೂ ಜಸ್ಟ್ 210 ರುಪೀಸು. ಪಿಲ್ಲೋ ಕವರ್ ನೋಡ್ಬೋದು, ಪಿಲ್ಲೋ ಕವರ್ ತುಂಬಾ ಚೆನ್ನಾಗಿ ಬಂದಿದೆ. ಪೇರ್ ಆಫ್ 2 ಪಿಲ್ಲೋ ಕವರ್ಸ್ ಬಂದಿದೆ. ಪೇರ್ ಆಫ್ 2 ಪಿಲ್ಲೋ ಕವರ್ಸು, ಓಕೆನಾ, 2 ಪಿಲ್ಲೋ ಕವರ್ಸು. ಸೊ ಇದು ಫುಲ್ಲು ಇದೇ ಥರನೇ ಡಿಸೈನ್ ಇದೆ. ಕ್ವಾಲಿಟಿ ಮಾತ್ರ ಫಸ್ಟ್ ನಂಬರ್ ಅಂತಲೇ ಹೇಳ್ಬೋದು. A1 ಕ್ವಾಲಿಟಿ, ಸೂಪರ್ ಅಂದರೆ ಸೂಪರ್ ಆಗಿದೆ ಫ್ರೆಂಡ್ಸ್, ಸೂಪರ್. ಆಮೇಲೆ ಒಂದು ಸ್ಟ್ಯಾಂಡು ಅಡುಗೆ ಮನೆಗೆ ತೊಗೊಂಡಿದ್ದೀನಿ, ಅದನ್ನು ಕೂಡ ಲಿಂಕ್ನ ನಾನು ಹಾಕಿರ್ತೀನಿ. ಅದು ಅಡುಗೆ ಮನೇಲಿದೆ ಅಲ್ಲ, ಸೊ ಎಲ್ಲ ಜೋಡಿಸಿಟ್ಟಿದ್ದೀನಿ, ಇಟ್ಸ್ ಓಕೆ. ಆಮೇಲೆ ನಾನು ಡಬ್ಬಿಗಳನ್ನು ತೊಗೊಂಡಿದ್ದೆ, ಅದನ್ನು ಲಿಂಕ್ನ ನಾನು ಹಾಕಿರ್ತೀನಿ. ಸೊ ಹೇಗೆ ಅನ್ನಿಸ್ತು ಮೀಶೋ ಹಾಲ್, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಆ್ಯಂಡ್ ಇನ್ನೂ ಒಂದು 3 ಐಟಮ್ಸ್ ಬರೋದಿದೆ, ಲಿಪ್ಸ್ಟಿಕ್ ಒಂದು, ಆ್ಯಂಡ್ ಇನ್ನೂ ಒಂದು ಟಾಪ್ ಬರೋದಿದೆ. ಸೊ ಅದೆರಡೂ ಬಂದಮೇಲೆ ಮತ್ತೆ ನಿಮಗೆ ತಿಳಿಸ್ತೀನಿ ರಿವ್ಯೂ ನೆಕ್ಸ್ಟ್ ಬ್ಲಾಗಲ್ಲಿ. ಈಗ ಡೈಲಿ ಬ್ಲಾಗ್ಸು ಮಾಡ್ತಾಯಿದ್ದೀನಿ ಅಲ್ವಾ, ಸೊ ಅದರಲ್ಲಿ ನಾನು ತಿಳಿಸ್ತೀನಿ, ಓಕೆನಾ. ಸೊ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ನಮಸ್ತೆ.